ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಎರಡನೆಯ ಅಧ್ಯಾಯ ಸಮಾಜ ವಿಜ್ಞಾನದಲ್ಲಿ ಎರಡನೆಯ ಅಧ್ಯಾಯ 20ನೇ ಶತಮಾನದ ಜಗತ್ತು, ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡುವ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳು. ಈಸ್ಟರ್ ಗಲಭೆ ನಡೆದ ವರ್ಷ ಯಾವಾಗ ಅಂತೇಳಿ ಕೇಳಿದ್ದಾರೆ. 1917ರಲ್ಲಿ. ಫ್ಯಾಸಿಸ್ಟ್ ಪಾರ್ಟಿ ರೂಪೀಕರಣವಾದ ವರ್ಷ ಯಾವಾಗ ಅಂತೇಳಿ ಕೇಳಿದ್ದಾರೆ. 1921. ಮೂರನೇ ಪ್ರಶ್ನೆ, ಐಕ್ಯ ರಾಷ್ಟ್ರ ಸಂಘಟನೆಯ ಮುಖ್ಯ ಕಚೇರಿ ಎಲ್ಲಿ? ನ್ಯೂಯಾರ್ಕ್. ಇನ್ನು 6 ಅಂಕಗಳ ಪ್ರಶ್ನೆ, 1ನೇ ಲೋಕಮಹಾಯುದ್ಧದ ಕಾರಣಗಳನ್ನು ವಿವರಿಸಿದೆ. ಎರಡನೇ ಪ್ರಶ್ನೆ, 2ನೇ ಲೋಕಮಹಾಯುದ್ಧದ ಕಾರಣಗಳು. 1ನೇ ಲೋಕಮಹಾಯುದ್ಧದ ಕಾರಣಗಳನ್ನು ವಿವರಿಸಿರಿ. ಇದು 2018, 2019, 2021, 2022, 2023ರಲ್ಲಿ ಕೇಳಿದರೆ 6 ಅಂಕದ ಪ್ರಶ್ನೆ. 2ನೇ ಲೋಕಮಹಾಯುದ್ಧದ ಕಾರಣಗಳು 2018, 2021, 2023ರಲ್ಲಿ ಕೇಳಿದ್ದಾರೆ. ಇನ್ನು 3ನೇ ಪ್ರಶ್ನೆ, ಫ್ಯಾಸಿಸಂನ ವಿಶೇಷತೆಗಳನ್ನು ವಿವರಿಸಿರಿ ಅಂತೇಳಿ ಕೇಳಿದ್ದಾರೆ. 2020, 2022. ಹೀಗೆ ಪ್ರಧಾನವಾಗಿ ಈ ಅಧ್ಯಾಯದಲ್ಲಿ ಬರುವಂತಹ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 6 ಅಂಕದ ಪ್ರಶ್ನೆಗಳು. ಇನ್ನು 4 ಅಂಕದ ಪ್ರಶ್ನೆಗಳು, ಕೈಗಾರಿಕಾ ಕ್ರಾಂತಿ ಎಂದರೇನು? ಚೋರಿ ಚೋರದ ಪ್ರಧಾನ ಲಕ್ಷಣಗಳು. ಫ್ಯಾಸಿಸಂ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಪ್ರಶ್ನೆಗಳು 2ನೆಯ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳಿದ್ದಾರೆ. ಮುಂದಿನ ತರಗತಿಯಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಅಲ್ಲಿಯ ತನಕ ಎಲ್ರಿಗೂ ಕೂಡ ನಮಸ್ಕಾರ.